ಸರ್ ಈಗ ಪರಪ್ಪನಗರದಲ್ಲಿ ಇರುವಂಥ ಕಾರಣಕ್ಕಾಗಿ ದರ್ಶನ್ ಅವರು ಕೂಡ ಅದೇ ಜೈಲಲ್ಲಿ ಇದ್ದು ಭೇಟಿಯಲ್ಲಿ ಆಗುವಂಥ ಒಂದು ಸನ್ನಿವೇಶ ಏನೋ ಬಂದ ಇಲ್ಲ, ದರ್ಶನ್ ಸರ್ ನಾನು ಭೇಟಿ ಆಗಿರೋದು ಓನ್ಲಿ ಒಂದು ದಿನ ಮಾತ್ರ ನಾವಿಬ್ಬರು ಭೇಟಿ ಆಗಿರುವಂತದ್ದಾಗಿತ್ತು. ಚೆನ್ನಾಗಿದ್ದಾರೆ ದರ್ಶನ್ ಸರ್. ನಾನು ಅವರು ಮುಂಚೆಯಿಂದನೂ ಚೆನ್ನಾಗಿದ್ವಿ. ಅಲ್ಲೂ ಕೂಡ ಒಬ್ರಿಗೊಬ್ರು ಒಂದು ಕುಶಲಪರ ಮಾತಾಡಿದ್ದಾಯ್ತು. ಒಂದ್ 2 ನಿಮಿಷ ಮಾತಾಡಿದ್ವಿ, ಅಷ್ಟು ಬಿಟ್ರೆ ಅಂತ ಏನು ವಿಶೇಷವಾಗಿ ನಾನು ದರ್ಶನ್ ಸರ್ ಹತ್ರ ಮಾತಾಡಿ. ಸರ್ ಅವರು ಪ್ರತಿ ಬಾರಿ ಕೂಡ ನ್ಯಾಯಾಲಯದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ, ಹಾಸಿಗೆ ದಿಬ್ಬು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅವರು ಪದೇ ಪದೇ ನ್ಯಾಯಾಲಯದ ಮುಂದೆ ಹೇಳ್ತಾ ಇದ್ರು. ಆ ಪರಿಸ್ಥಿತಿ ಇದೆಯಾ ಸರ್? ಸರ್, ನನಗೆ ನಿಜವಾಗ್ಲೂ ಅಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಮ್ದು ಬ್ಯಾರಕ್ಕೆ ಬೇರೆ, ಅವ್ರದೇ ಬ್ಯಾರಕ್ ಬೇರೆ. ಅವ್ರ ಬ್ಯಾರಕ್ ಅಲ್ಲಿ ಏನ್ ನಡೆದಿದೆ ಅನ್ನೋ ಮಾಹಿತಿ ನನಗೆ ಯಾವುದೂ ಇಲ್ಲ. ಒಂದು ಕೌತುಕ ಪ್ರಶ್ನೆ ಸರ್, ಏನ್ ಚರ್ಚೆ ಆಯ್ತು ದರ್ಶನ್? ಕ್ಯಾಶುವಲ್ ಆಗಿ ಇಬ್ರು ಮತ್ತೆ ಜೈಲಲ್ಲಿ ಭೇಟಿಯಾದಾಗ ಒಬ್ರಿಗೊಬ್ರು ವಿಶ್ವಾಸ ತುಂಬುವಂತ ಕೆಲಸ ಆಯ್ತು. ಅವರು ನನಗೆ ಬಹಳ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಮಾಡೋದು, ಧೈರ್ಯ ತುಂಬಿದ್ದಾರೆ.